ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಹಳ್ಳಿಯಲ್ಲಿ ಸಂಜೆ ಸಮಯ ನಾನಿವಾಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇದು ಊರಲ್ಲಿ ಮಾಡಿರುವಂಥ ಕೊನೆಯ ವ್ಲಾಗ್, ಈ ವರ್ಷದ ಕೊನೆಯ ವ್ಲಾಗ್ ಕೂಡ ಹೌದು. ಸೊ ನಮ್ಮ ಹಳ್ಳಿ ವಿಡಿಯೋಗಳನ್ನೆಲ್ಲ ನೋಡಿ ಇಷ್ಟು ದಿನ ನನಗೆ ತುಂಬ ಸಪೋರ್ಟ್ ಮಾಡಿದರೆ ತಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಹಾಗೆ ರಾತ್ರಿ ಅಂದರೆ ಸಂಜೆ ಸಮಯ ನಾವು ತೋಟಕ್ಕೆ ಹೋದಾಗ ಒಂದಷ್ಟು ಹುಣಸೆಕಾಯಿ ಬೇರೆಯವ್ರ ಹತ್ರ ಹೇಳಿ ಕೀಳ್ಸ್ಕೊಂಡು ಬಂದಿದ್ದೆ ನಾನು. ಸೊ ಹಾಗಾಗಿ ನನಗೆ ತೊಕ್ಕು ಮಾಡಬೇಕು ಅಂತ ಅನಿಸ್ತು. ಇದನ್ನು ನೋಡಿದಾಗ ಖಾರವಾಗಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಯಾಕೋ ಹುಳಿ ತಿನ್ನೋ ಆಸೆ ಆಗ್ತಾಯಿತ್ತು. ಹುಳಿ ಅಂದರೆ ಖಾರವಾಗಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಈ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಆಗತ್ತೆ ಇದು. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ತೊಕ್ಕನ್ನು ನಾನೇ ಮಾಡೋಣ ಅಂತ ಒಂದ್ಸಲ ತೊಳೆದು ಅದನ್ನೆಲ್ಲ ಒರೆಸ್ಕೋಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಚಿಕ್ಕತ್ತೆ ಏನೋ ಸಮಾಚಾರ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಏನೋ ಜೋಕ್ ಮಾಡ್ತಾಯಿದ್ರು, ಏನೋ ವಿಷಯ ಹೇಳಿ. ಸೊ ಹಾಗೆ ಇವಾಗ ನಗ ಕೂಡ ಅಮ್ಮ ಅಂತ ಬಂದಿದ್ದಾಳೆ. ನಾನೆಲ್ಲ ವಾಶ್ ಮಾಡಿಕೊಂಡೆ. ತೋಟದಲ್ಲೇ ಬೆಳೆದಿರೋದು ಆದರೂ ಕೂಡ ಅಂದರೆ ಇದಕ್ಕೇನು ಕೆಮಿಕಲ್ಲು ಅಥವಾ ಏನೂ ಇರೋದಿಲ್ಲ, ಸ್ಪ್ರೇ ಏನು ಮಾಡಿರಲ್ಲ. ಆದರೂ ಒಂದು ಸಲ ತೊಳ್ಕೊಂಡು ಧೂಳೆಲ್ಲ ಹೋಗಲಿ ಅಂತ ಆಮೇಲೆ ಇದನ್ನು ಒರೆಸ್ಕೊಳ್ತೀನಿ. ಒರೆಸಿ ಡ್ರೈ ಆಗಬೇಕು. ಇದು ಒರೆಸ್ತಾ ನಾನು ಟಿ ವಿ ನೋಡ್ತಾ ಇದ್ದೆ, ಯಾವುದು ಸೀರಿಯಲ್ ಹಾಕ್ಕೊಂಡು. ಊರಿಗೆ ಹೋದಾಗ ಇಲ್ಲಿ ಇಂಟರ್ನೆಟ್ ಇರುತ್ತೆ ತುಂಬ ಫಾಸ್ಟಾಗಿ, ವೈಫೈ ಇರೋದ್ರಿಂದ ಇಲ್ಲಿ ಟಿ ವಿ ನೋಡೋರೇ ಇಲ್ಲ, ಎಲ್ಲ ಮೊಬೈಲಲ್ಲೇ ನೋಡ್ಕೊಂಬಿಡ್ತೀವಿ ಅಂತ ಹೇಳ್ತಾಯಿದ್ರು. ನಾನು ಇವತ್ತು ಟಿ ವಿ ನೋಡಬೇಕು ಅಂತ ಹೇಳಿದೆ. ಆಮೇಲೆ ಟಿ ವಿ ಆನೇ ಆಗ್ತಾ ಇರಲಿಲ್ಲ. ಕಸ್ಟಮರ್ ಕೇರ್ ಕಾಲ್ ಎಲ್ಲ ಮಾಡಿ ಚಿಕ್ಕ ಮಾವ ಹಚ್ಕೊಟ್ರು. ಆಮೇಲೆ ಸೊ ಒಂದು ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡಿದ್ವಿ. ಹಾಗೆ ಅನಗ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಹೋದ ತಕ್ಷಣವೇ ಬಲೂನೆಲ್ಲ ಊದಿಸಿ ಕೊಟ್ಬಿಡ್ತಾರೆ ಆಟ ಆಡಲಿ ಅಂತ. ಅವಳು ಇಡೀ ದಿನ ಆಟ ಆಡ್ತಾ ಇರ್ತಾಳೆ. ತುಂಬ ದೊಡ್ಡದಾಗಿದೆ ಅಲ್ವಾ ಮನೆ, ಅವಳಿಗೆ ಓಡಾಡೋದಕ್ಕೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಯಾರು ಇಲ್ಲಿ ಬಂದರೂ ಕೂಡ ಅನಗನ ಆಟ ಆಡಿಸ್ತಾರೆ. ಸೊ ಇವ್ರ ಪಕ್ಕದ ಮನೆಯವರು ಬಂದಿದ್ದರು, ಹಾಗೆ ಅನಗನ ಜೊತೆ ಆಟ ಆಡ್ತಾಯಿದ್ರು. ನಾನು ಇಲ್ಲಿ ಇದನ್ನೆಲ್ಲ ಡ್ರೈ ಅಂದರೆ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ತೊಕ್ಕು ಮಾಡಬೇಕು ಅಂತ. ತುಂಬ ಚೆನ್ನಾಗಾಗತ್ತೆ. ಈ ಹುಳಿಯಾಗಿ ಖಾರವಾಗಿ ಇದ್ದಾಗ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ ಮಸ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡೋಣ ಈ ಸಲ ನಾವೇ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಅದು ಸಂಜೆ ಡಿಸೈಡ್ ಆಗಿದ್ದು ಮಾಡೋಣ ಅಂತ. ಸುಮ್ಮನೆ ಒಂದು 4 ಕಿತ್ಕೊಡಿ ಅಂತ ಹೇಳಿದರೆ ಅಲ್ಲಿ ಆ ಕಡೆ ನೋಡಿದ್ರಲ್ವ, ಅವರೇ ನನಗೆ ಕಿತ್ಕೊಟ್ಟಿತ್ತು ಹುಣಸೆಕಾಯಿನ. ಹಾಗೆ ಊರಿಗೆ ಹೋದಾಗ ಅತ್ತೆ ಒಂದು ಸಲ ಅನಗಂಗೆ ದೃಷ್ಟಿ ತೆಗಿತಾರೆ. ಸೊ ಅವಳನ್ನ ಒಳಗಡೆ ಕರೆದು ದೃಷ್ಟಿ ತೆಗೆದ್ರು. ಆಮೇಲೆ ಇವಳು ನಾನು ಅಪ್ಪಂಗೂ ತೆಗಿತೀನಿ, ಅಮ್ಮಂಗೂ ತೆಗಿತೀನಿ, ಎಲ್ರಿಗೂ ನಾನೇ ದೃಷ್ಟಿ ತೆಗಿಯೋದು. ಅಲ್ಲಿ ಕಾಟಿಪಿಟ್ಟಿ ಅಂತ ಹೇಳ್ತಾರೆ ಅತ್ತೆ, ಕಾಟಿಪಿಟ್ಟಿ ಮಾಡೋದು ಅಂತ ನಮ್ಮ ಭಾಷೆಯಲ್ಲಿ. ಸೊ ನಿಮಗೂ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ ಇವಾಗ ಅನಗ ಏನು ಮಾಡ್ತಾಳೆ ಅಂತ. ಅನಗ ಎಂತ ಮಾಡ್ತಿದ್ದೆ? ದೃಷ್ಟಿ ತೆಗಿತಾ ಇದ್ದೆ ಅಪ್ಪಂಗೆ. ಮತ್ತೊಂದ್ಸತಿ ಮಾಡು. ಕಡೆ ಕಾರ್ಗೆ ಹಚ್ಚು ಅಪ್ಪಗೆ. ಕರೆಕ್ಟ್ ನೋಡ್ಕೊಂಡು ಕಾರ್ಗೆ ಹಚ್ಚು ಅವಳೆ. ಅಪ್ಪನ ಕಾರ್ಗೆ ಹಚ್ಚು. ಆನಂತರ ಅನಗ ನನಗೂ ಕೂಡ ದೃಷ್ಟಿ ತೆಗೆದ್ಲು. ಹಾಗೆ ನಾನಿವಾಗ ತೊಕ್ಕಿನ ಕಾರ್ಯ ಮುಂದುವರಿಸ್ತಾ ಇದ್ದೀನಿ ಮಾಡಬೇಕು ಅಂತ. ಸೊ ಇದನ್ನೆಲ್ಲ ಇವಾಗ ಹೆಚ್ಕೊಳ್ತಾ ಇದ್ದೀನಿ, ಸಣ್ಣಗೆ ಹೆಚ್ಕೋಬೇಕು ಅಂತ. ಬಟ್ ಇದು ಗಟ್ಟಿ ಇರುತ್ತೆ, ಮತ್ತು ಅದರಲ್ಲೂ ನನಗೆ ಈ ಮನೆಯಲ್ಲಿ ಕೂತು ಹೆಚ್ಚೋದಕ್ಕೆ ಸ್ವಲ್ಪ ಇದಾಗುತ್ತೆ, ರೂಢಿ ಇಲ್ವಲ್ಲ. ಸೊ ಆದರೂ ಸಣ್ಣಗೆ ಹೆಚ್ಚುತ್ತಾ ಇದ್ದೀನಿ. ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಮಿಕ್ಸಿಯಲ್ಲೇ ಹಾಕಿ ರುಬ್ಬೋಣ ಅಂತ. ಆನಂತರ ಮಿಕ್ಸಿ ಏನಾದರೂ ಹಾಳಾಗ್ಬಿಟ್ರೆ ಅಂತ ಹೇಳಿದ್ರು ಅತ್ತೆ. ಸರಿ ನಾನು ಕಲ್ಲಲ್ಲೇ ರುಬ್ತೀನಿ ಅಂತ ಹೇಳಿದೆ. ಯಾಕಂದರೆ ಒಂದು ಸಲ ನಾವೇನೋ ರುಬ್ಬಕ್ಕೆ ಹೋಗಿ ಮತ್ತು ಸುಮ್ಮನೆ ಮಿಕ್ಸಿ ಜಾರೆಲ್ಲ ಹಾಳಾಗ್ಬಿಟ್ರೆ ವೇಸ್ಟ್ ಆಗುತ್ತೆ ಅಂತ. ಹಾಗಾಗಿ ಕಲ್ಲಲ್ಲೇ ರುಬ್ತೀನಿ ಅಂತ ಹೇಳಿದೆ. ಇದಕ್ಕೆ ಸ್ವಲ್ಪ ಮೆಂತೆ ಕೂಡ ಹುರ್ಕೊಳ್ತಾ ಇದ್ದೀವಿ.
ಚೆನ್ನಾಗಿ ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು. ಹಾಗೆ ಮೇನಾಗಿ ತೊಕ್ಕಿಗೆ ಹಸಿಮೆಣಸು ಇಲ್ಲ ಚಿಟ್ಟಮೆಣಸು ಅಥವಾ ಗಾಂಧಾರಿ ಮೆಣಸು ಹಾಗೆ ಉಪ್ಪು ಅಷ್ಟೇ, ಮತ್ತೇನು ಜಾಸ್ತಿ ಏನಿದು ಮಾಡೋದಿಲ್ಲ. ಬಟ್ ತುಂಬ ಚಳಿಗಾಲದಲ್ಲಂತೂ ಸಖತ್ತಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಖಾರವಾಗಿ ತಿನ್ನೋದಕ್ಕೆ. ನೋಡಿ ರುಬ್ತಾ ಇದ್ದೀನಿ. ಫಸ್ಟ್ ರುಬ್ಬೋದಕ್ಕೆ ಸ್ವಲ್ಪ ಅಂದರೆ ರೂಢಿ ಇಲ್ಲದೆ ಇರೋದಕ್ಕೆ ನನಗೆ ಸ್ವಲ್ಪ ಕೈ ನೋವ್ತಾ ಇತ್ತು. ಬಟ್ ಆಮೇಲೆ ನಿಧಾನಕ್ಕೆ ರುಬ್ತಾ ಅಂದರೆ ಚೆನ್ನಾಗಿ ರುಬ್ದೆ ಕೂಡ. ಒಂದೊಂದ್ಸಲ ಊರಿಗೆ ಹೋದಾಗ ನನಗೆ ಕಲ್ಲೇ ರುಬ್ಬಬೇಕು ಹಂಗೆಲ್ಲ ಅನಿಸುತ್ತೆ. ಅಂದರೆ ಎಸ್ಪೆಷಲಿ ಮಾವಿನಕಾಯಿ ಗೊಜ್ಜೆಲ್ಲ ರುಬ್ಬೋ ಕಲ್ಲಲ್ಲಿ ನಾವು ರುಬ್ಬಿ ಮಾಡಿದ್ರೇ ರುಚಿ. ಅದು ಮಸಾಲೆ ಕೂಡ ಹಾಗೇ, ಕಲ್ಲಲ್ಲಿ ರುಬ್ಬಿರೋ ಮಸಾಲೆ ರುಚಿನೇ ಬೇರೆ, ಮಿಕ್ಸಿಯಲ್ಲಿ ಮಾಡ್ದಂಗಲ್ಲ. ಮತ್ತು ತುಂಬ ಹೊತ್ತು ಇರುತ್ತೆ, ಹಾಳಾಗಲ್ಲ ಕಲ್ಲಲ್ಲಿ ರುಬ್ಬಿರುವಂಥ ಮಸಾಲೆ ಎಲ್ಲ. ಅಂದರೆ ಮಾರನೇ ದಿನವೇ ಸಂಜೆನೇ ಹಳಸೋಗುತ್ತೆ ಸೆಕೆಗಾಲದಲ್ಲೆಲ್ಲ ಅಲ್ವಾ, ಹಾಗೆಲ್ಲ ಆಗಲ್ಲ ಕಲ್ಲಲ್ಲಿ ರುಬ್ಬಿದ್ರೆ. ಸೊ ಹಸಿಮೆಣಸನ್ನು ಸ್ವಲ್ಪ ಹುರ್ಕೊಂಡು ಎಣ್ಣೆಲಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಫಸ್ಟ್ ಖಾರ ಅನಿಸಿದ್ರು ಕೂಡ ಆಮೇಲೆ ಹುಳಿ ಹೀರ್ಕೊಂಡ್ಮೇಲೆ ಅದು ಖಾರ ಕಡಿಮೆ ಆಗಿಬಿಡುತ್ತೆ. ಸೊ ನಾನು ರುಬ್ತಾ ಇದ್ದೆ ಅಷ್ಟೊತ್ತಿಗೆ ಅನಗ ಇಲ್ಲಿ ಹಸಿವೆ ಆಯಿತು ಅಂತ ಹೇಳೋಕ್ಕೆ ಶುರು ಮಾಡಿದ್ಲು. ಸೊ ಅನ್ನ ಎಲ್ಲ ಆಗಿತ್ತು. ಇವಾಗ ಫಸ್ಟು ಅನಗಂಗೆ ಊಟ ಮಾಡಿಸಿನೇ ಮುಂದುವರ್ಸೋಣ ಅಂತ ಅಂದ್ಕೊಂಡೆ. ಬಟ್ ಏನಾಗಿತ್ತು ಅಂದರೆ ಕೈ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ನಾನು ಹಸಿಮೆಣಸು ಹಾಕಿ ಹಾಗೆ ಕೈಯಲ್ಲಿ ರುಬ್ತಾ ಇದ್ದೆ ಅಲ್ವಾ, ನನಗದು ಫಸ್ಟ್ ಫ್ಲ್ಯಾಶೇ ಆಗಿಲ್ಲ. ಕೈ ವಾಶ್ ಮಾಡ್ಕೊಂಡು ಬಂದಿದ್ದೆ, ಆದರೂ ಕೂಡ ಕೈ ಸ್ವಲ್ಪ ಅನಗಂಗೆ ಮುಟ್ಬಿಟ್ಟೆ ನಾನು ಕೈಯಲ್ಲಿ. ಆವಾಗ ಅವಳಿಗೆ ಕಣ್ಣಿಗೇನೋ ತಾಗ್ಬಿಡ್ತು ಕೈ. ಅಮ್ಮ ಉರಿ ಅಂತ ಹೇಳ್ತಾಯಿದ್ಲು. ನಂಗೆ ಅಯ್ಯೋ ಅನಿಸ್ತು, ಅಷ್ಟು ಗೊತ್ತಾಗಿಲ್ವಲ್ಲ ನನಗೆ ಅಂತ. ಆನಂತರ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಕಣ್ಣಿಗೆ ಹಿಡ್ದಿದ್ದಾಯಿತು, ನೀರು ಹಾಕಿ ತೊಳಸಿದ್ದಾಯಿತು. ಆನಂತರ ಸರಿ ಹೋಯಿತು. ಊಟ ಮಾಡಬೇಕಿದ್ರೇ ಹೀಗಾಗೋಯಿತು. ಬಿಕಾಸ್ ನನ್ನ ಕೈ ತೊಳ್ಕೊಬಂದರೂ ಕೂಡ ಹಸಿಮೆಣಸು ಮುಟ್ಟಿದ್ದು ಖಾರ ಆಗಿಬಿಟ್ಟಿತ್ತು. ಆನಂತರ ಅವಳನ್ನ ಊಟ ಮಾಡಿಸಿ ಸಮಾಧಾನ ಮಾಡಿ ಮಲಗಿಸಿ ಬಂದೆ. ಆನಂತರ ನೈಟ್ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ತೊಕ್ಕಿನ ಮುಂದುವರೆದ ಭಾಗ ಇದು. ಸ್ವಲ್ಪ ತೆಂಗಿನೆಣ್ಣೆ ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ. ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಒಗ್ಗರಣೆ ಥರ ಮಾಡಿಕೊಂಡು ಈ ತೊಕ್ಕೇನು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಸಲ ಬಿಸಿ ಮಾಡೋಣ ಅಂತ ಅಂದ್ಕೊಂಡೆ. ನಂಗೆ ಗೊತ್ತಿಲ್ಲ ಯಾರ್ಯಾರು ಹೇಗೆ ಮಾಡ್ತಾರೆ ಅಂತ. ನಾನು ಹೀಗೆ ಮಾಡಿದೆ. ಸ್ವಲ್ಪ ಸಾಸಿವೆ ಇಂಗು ಎಲ್ಲ ಹಾಕ್ಕೊಂಡು ಇವಾಗ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಹಾಗೆಯೇ ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಮೆಂತ್ಯ ಪುಡಿನೂ ಹಾಕ್ಕೊಳ್ತೀನಿ. ಮೆಂತ್ಯ ಸ್ವಲ್ಪ ಜಾಸ್ತಿ ಆಯಿತು, ಇಷ್ಟು ಹಾಕೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಕಹಿ ಬಂದ್ಬಿಡ್ಬೋದು ಅಂತ ಆಮೇಲೆ ಅನಿಸ್ತು. ಕಹಿ ಏನು ಆಗಿಲ್ಲ. ಒಂಚೂರು ಅರಿಶಿಣ ಪುಡಿ ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಒಂಚೂರು ರುಚಿ ಕೂಡ ನೋಡಿದೆ, ವಾವ್ ಸಕ್ಕತ್ತಾಗಿರುತ್ತೆ. ಹಾಗೆ ಉಪ್ಪು ಕೂಡ ಹಾಕಿದ್ದೀವಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡ್ವಿ. ಹಾಗೆ ನೋಡಿ ತೊಕ್ಕು ಮಾಡಿ ಈ ಥರ ಒಂದು ಡಬ್ಬದಲ್ಲಿ ಹಾಕ್ಕೊಂಡೆ. ಹಾಗೆ ಬಿಳಿ ಉಪ್ಪಿನಕಾಯಿ ಅಥವಾ ನಿಂಬೆಕಾಯಿ ಉಪ್ಪಿನಕಾಯಿ ಕೂಡ ಅತ್ತೆ ಮಾಡಿಕೊಟ್ಟಿದ್ರು. ಇದು ಚಟ್ನಿ ಪುಡಿ. ಸೊ ಇದನ್ನೆಲ್ಲ ತುಂಬ್ಕೊಳ್ತಾ ಇದ್ದೀನಿ ರಾತ್ರಿ. ಹಾಗೆ ನನಗೆ ವ್ಯೂವರ್ ಒಬ್ಬರು ಕೇಳ್ತಾಯಿದ್ರು, ನೀವು ಮನೆ ಗದ್ದೆ ಎಲ್ಲ ತೋರಿಸಿದ್ನಲ್ವ ಆವಾಗ ಇಲ್ಲಿ ಅಕ್ಕಿನೇ ನಾನು ಊಟ ಮಾಡೋದು ಬೆಂಗಳೂರಲ್ಲೂ ಕೂಡ ಅಂತ. ಇಲ್ಲ, ನಾವು ಅಕ್ಕಿಯೆಲ್ಲ ಏನು ತೊಗೊಂಡೋಗಲ್ಲ. ಅಕ್ಕಿಯೆಲ್ಲ ನಾವು ಬೆಂಗಳೂರಲ್ಲಿ ದುಡ್ಡು ಕೊಟ್ಟೇ ತೊಗೊಳ್ಳೋದು. ಚಿಕ್ಕ ಪುಟ್ಟದ್ದು ಈ ಥರದ್ದೆಲ್ಲ ಉಪ್ಪಿನಕಾಯಿ ಅಥವಾ ಮನೇಲಿ ಬೆಳೆದಿರೋ ಹರಿವೆ ಸೊಪ್ಪು, ಬದನೆಕಾಯಿ ಆ ಥರದ್ದೆಲ್ಲ ತೊಗೊಂಡೋಗ್ತೀವಿ ಅಷ್ಟೇ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇವಾಗ ದೋಸೆ ಎಲ್ಲ ತಿಂದು ನಾವು ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ದೇವ್ರನ್ನ ಯಾಕೆ ಮುಚ್ಚಿಟ್ಟಿದ್ದೀರಾ ಅಂತ ಕೇಳ್ಬೋದು. ನಾನು ಮೊದಲನೇ ವ್ಲಾಗಲ್ಲೇ ಹೇಳಿದ್ದೆ ಅಲ್ವಾ, ಅಲ್ಲಿ ಫ್ಯಾಮಿಲಿಯಲ್ಲಿ ಯಾರಾದರೂ ಡೆಲಿವರಿ ಆದಾಗ, ಮಗು ಹುಟ್ಟಿದಾಗ ಸುತ್ಕ ಅಂತ ಮಾಡ್ತಾರೆ. ಆ ಟೈಮ್ನಲ್ಲಿ ದೇವರಿಗೆ ಮುಚ್ಚಿಡ್ತಾರೆ. ಸೊ ಇವಾಗ ದೇವ್ರಿಗೆ ನಮಸ್ಕಾರ ಮಾಡಿ ಹೊರಡಬೇಕು. ಈ ಸಲ ವ್ಲಾಗ್ ಮಾತ್ರ ನನಗೆ ಎಡಿಟ್ ಮಾಡಿ ಹಾಕೋದಕ್ಕೆ ತುಂಬಾ ತಡ ಆಯಿತು. ನಾವು ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದೀವಿ. ಬಂದಮೇಲೆ ನಾನು ವ್ಲಾಗ್ ಹಾಕೋಕ್ಕೆ ಶುರು ಮಾಡೋದು. ಸೊ ಸ್ವಲ್ಪ ತಡ ಆಯಿತು ಹಾಕೋದಕ್ಕೆ. ಇವಾಗ ನೋಡಿ ಇನ್ನೂ ಬೆಳಕಾಗಿಲ್ಲ, ಅಷ್ಟೊತ್ತಿಗೆ ಹೊರಡ್ತಾ ಇದ್ದೀವಿ. ಹಾಗೆ ಪಕ್ಕದ ಮನೆಯವರು ಒಬ್ಬರು ಬರೋರಿದ್ದರು. ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಬಸ್ಸು ಎಲ್ಲ ಸ್ವಲ್ಪ ಕಷ್ಟ. ಬೆಳಗ್ಗೆ ಹೊರಡ್ರೆ ಸಂಜೆ ಬರೋದು. ಬೆಳಗ್ಗೆ ಕೂಡ ತುಂಬ ಬೇಗ ಹೋಗಬೇಕು, 6 ಗಂಟೆಗೆ ಹೋಗಬೇಕು. ಹೋದರೂ ಅದು ಎಲ್ಲೋ ಸುತ್ತಾಕೊಂಡು ಹೋಗೋಷ್ಟೊತ್ತಿಗೆ, ಇಲ್ಲಿ 6 ಗಂಟೆಗೆ ಹೊರಟ್ರೆ ದಾಂಡೇಲಿಗೆ ಹೋಗಿ ತಲುಪೋದಕ್ಕೆ 10 ಗಂಟೆ ಆಗುತ್ತಂತೆ. ಸೊ ಪಾಪ ಹಳ್ಳಿಗರಿಗೆ ತುಂಬಾ ಕಷ್ಟ ಆಗಿದೆ. ಅಲ್ಲಿ ಬ್ರಿಡ್ಜ್ ಹಾಳಾಗಿದೆ ಅಂತ ಹೇಳಿದ್ನಲ್ಲ,
ರೋಡಲ್ಲೇ ಬ್ರಿಡ್ಜ್ ಹಾಳಾಗ್ಬಿಟ್ಟಿದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಈ ಥರ ಆಗ್ತಾಯಿತ್ತು. ಹೊರಟ್ವಿ ಇವಾಗ. ಎಲ್ರಿಗೂ ಟಾಟಾ ಬಾಯ್ ಬಾಯ್ ಮಾಡಿ. ಸೊ ನಮ್ಮ ಮನೆಗೆ ಹೋಗುವ ದಾರಿಯಲ್ಲೇ ಉಳುವಿ ಸಿಗುತ್ತಲ್ಲ, ಹಾಗಾಗಿ ಉಳುವಿಗೆ ಹೋಗೋರು ಕೂಡ, ಪಾದಯಾತ್ರೆ ಮಾಡೋರು ಕೂಡ ತುಂಬಾ ಜನ ಸಿಗ್ತಾಯಿದ್ರು. ನಾವು ಮಾತಾಡ್ಕೊಳ್ತಾ ಇದ್ವಿ, ಎಷ್ಟೊಂದು ಭಕ್ತಿ ಅಲ್ವಾ, ಎಲ್ಲಿಂದೋ ಪಾಪ ಎಷ್ಟು ಕಾಲ್ನಡಿಗೆಯಲ್ಲಿ ಬಂದು ಸೇವೆ ಸಲ್ಲಿಸಿ ಹೋಗ್ತಾರೆ ಉಳುವಿಗೆ, ಎಷ್ಟೊಂದು ಭಕ್ತಿಯಿಂದ ಬರ್ತಾರೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚಳಿಯಲ್ಲಿ ಕೂಡ ಕಾಲ್ನಡಿಗೆಯಲ್ಲಿ ಕೆಲವೊಬ್ಬರು ಚಪ್ಪಲ್ ಕೂಡ ಹಾಕ್ಕೊಳ್ಳೋದಿಲ್ಲ. ಸೊ ಆ ಥರ ತುಂಬಾ ಭಕ್ತಿ ಅಲ್ವಾ. ನಾವು ಖುಷಿ ಆಗುತ್ತೆ ನೋಡೋದಕ್ಕೆ ಎಷ್ಟೊಂದು. ಅದು ಮತ್ತು ಮುಂದಿನ ಜನ್ರೇಷನ್ ಅವರು ಚಿಕ್ಕ ಮಕ್ಕಳು ಕೂಡ ಕರ್ಕೊಂಬರ್ತಾರೆ, ಅವ್ರಿಗೂ ಕೂಡ ಸಂಪ್ರದಾಯಗಳನ್ನು, ಭಕ್ತಿಯನ್ನು ಹೇಳ್ಕೊಡ್ತಾರೆ. ಅದು ತುಂಬ ಖುಷಿ ಕೊಡುವಂಥದ್ದು. ಸೊ ಇವಾಗ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ನಾನು ಮತ್ತೇನು ಜಾಸ್ತಿ ವಿಡಿಯೋ ಮಾಡಿಲ್ಲ. ಇದು ಈ ವರ್ಷದ ಕೊನೆಯ ವ್ಲಾಗ್. ಇಷ್ಟು ದಿನ ಪ್ರೀತಿ ತೋರಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ. ಟಾಟಾ ಬಾಯ್.